ಮಂಡ್ಯದಲ್ಲಿ ಆದ ರೀತಿಯಲ್ಲೇ ಇನ್ನೊಂದು ಕಾರ್ ಅಪ್ಪಚ್ಚೆ ಆಯಿತು. ಆದರೂ ಕೂಡ ಬದುಕಿದ್ರು. ನೋಡಿ ಹಣೆಬರ ಹೇಗಿರುತ್ತೆ ಅಂತೇಳಿ. ಅಲ್ಲಿ ಬೊಲೆರೋ ವಾಹನ ಡಿಕ್ಕಿ ಆಯಿತು. ತಾಯಿ ಸಾವನ್ನಪ್ಪಿಟ್ರು. 2 ಮಕ್ಕಳು ನಡು ರಸ್ತೆಯಲ್ಲೇ ಕಣ್ಣೀರು ಹಾಕಿದರು. ಆದರೆ ಇಲ್ಲಿ ಕಾರ್ ಅಪ್ಪಚ್ಚೆ ಆಯಿತು. ಆದರೂ ಕೂಡ ಬದುಕಿದ್ರು. ಕೆಲವೊಂದು ಟೈಮಲ್ಲಿ ಹೇಳ್ತಾರೆ ಹಣೆಬರಹ. ನೆಲಮಂಗಲದ ರೀತಿ ಬೆಳಗಾವಿಯಲ್ಲೂ ಕೂಡ ಭೀಕರ ಅಪಘಾತ ಸಂಭವಿಸಿರೋದು. ಏನಾಯ್ತಲ್ಲಿ? ಬೆಳಗಾವಿಯಲ್ಲಿ ಆಗಿರುವಂಥ ಭೀಕರ ಅಪಘಾತ ಯಾರೆಲ್ಲ ಇದ್ದರು, ಎಷ್ಟು ಜನ ಇದ್ದರು, ಏನು ಅನ್ನುವಂಥ ಡೀಟೇಲನ್ನು ಹೇಳ್ತೀವಿ. ಕಾರಿನ ಮೇಲೆ ಮುಗಿಚು ಬಿದ್ದಿದೆ ಕಾಂಕ್ರೀಟ್ ಮಿಕ್ಸರ್. ಅಷ್ಟು ಭಾರವಾಗಿರೋದು ಬಿದ್ದರೂ ಕೂಡ ಕಾರಿನ ಮೇಲೆ ಅವರೆಲ್ಲ ಬದುಕುಳಿದಿದ್ದಾರೆ. ಅವರ ಅದೃಷ್ಟ. ಅಪ್ಪಚ್ಚಿಯಾದ ಕಾರಿನಲ್ಲಿ ಸಿಲುಕಿದಂಥ ಇಬ್ಬರು ನರಳಾಡಿದ್ದಾರೆ. ಪೆಟ್ಟಾಗಿರುತ್ತೆ, ಇಲ್ಲ ಅಂತಲ್ಲ, ಬಟ್ ಬದುಕುಳಿದಿದ್ದಾರೆ. ಅಲ್ಲಿ ಜೀವನೇ ಹೊರಟೋಯ್ತು. ಕಾರಿನೊಳಗೆ ಸಿಲುಕಿದ್ದವರಿಂದ ಸಹಾಯಕ್ಕಾಗಿ ಮೊರೆ ಇಟ್ಟರು. ಅವ್ರನ್ನ ಸಹಾಯ ಮಾಡಿದರು, ಜನ ರಕ್ಷಣೆ ಮಾಡಿದರು. ರೋಚಕ ಕಾರ್ಯಾಚರಣೆ ಬಳಿಕ ಇಬ್ಬರ ರಕ್ಷಣೆಯನ್ನ ಮಾಡಿದ್ದಾರೆ. ಸೊ ಇದು ಪುನರ್ಜನ್ಮವಿದ್ದಂತೆ ಬದುಕುಳಿದವರು ಹೇಳಿರುವಂಥ ಮಾತಿದು. 100% ಯಾವ ಅನುಮಾನನೂ ಬೇಡ. ಒಂದು ಸಣ್ಣ ಅಪಘಾತ ಆದರೆ ಜೀವ ಹೊರಟೋಗ್ಬಿಡುತ್ತೆ. ಇಲ್ಲಿ ಇಷ್ಟೆಲ್ಲ ಆದರೂ ಕೂಡ ಬದುಕುಳಿತಾರೆ ಅಂತಂದ್ರೆ ಪುನರ್ಜನ್ಮನೇ ಅದು. ವರದಿ ನೋಡಿ. ಕಾರಿನ ಮೇಲೆ ಮಗುಚಿ ಬಿದ್ದ ಕಾಂಕ್ರೀಟ್ ಮಿಕ್ಸರ್. ಅಪ್ಪಚ್ಚಿಯಾದ ಕಾರಿನಲ್ಲಿ ಸಿಲುಕಿದ್ದ ಇಬ್ಬರ ನರಳಾಟ. ಕಾಪಾಡಿ ಕಾಪಾಡಿ ಎಂದು ಸಹಾಯಕ್ಕೆ ಮೊರೆ. ಕಳೆದ ಡಿಸೆಂಬರ್ನಲ್ಲಿ ನೆಲಮಂಗಲ ಬಳಿ ಓಲ್ವೋ ಕಾರಿನ ಮೇಲೆ ಕ್ಯಾಂಟರ್ ಬಿದ್ದು ಉದ್ಯಮಿಯ ಕುಟುಂಬವೇ ಬಲಿಯಾಗಿತ್ತು. ಅದೇ ರೀತಿ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಕಾಂಕ್ರೀಟ್ ಮಿಕ್ಸರ್ ಲಾರಿ ಬಿದ್ದಿದೆ. ಇದರ ಪರಿಣಾಮ ಕಾರು ಸಂಪೂರ್ಣ ಅಪ್ಪಚ್ಚಿಯಾಗಿ ನಜ್ಜುಗುಜ್ಜಾಗಿದೆ. ಅಪ್ಪಚ್ಚಿಯಾದ ಕಾರಿನಲ್ಲಿ ಸಿಲುಕಿದ್ದ ಇಬ್ಬರು ಜೀವ ಉಳಿಸಿಕೊಳ್ಳಲು ನೆರವಿಗಾಗಿ ಮೊರೆ ಇಡುತ್ತಿದ್ರು. ಕೈ ಸನ್ನೆ ಮಾಡಿ ನಮ್ಮನ್ನು ಬದುಕಿಸಿ ಪ್ಲೀಸ್, ನಮ್ಮನ್ನ ಉಳಿಸಿ, ಕಾರಿನಿಂದ ಹೊರತೆಗೆಯಿರಿ ಎಂದು ಸಹಾಯಕ್ಕೆ ಅಂಗಲಾಚುತ್ತಿದ್ರು. ಅಯ್ಯೋ ಇಬ್ರು ಅದೀವ್ರಿ ಅಣ್ಣ, ಹಂಗಾಗಪ್ಪ ನೀವು ಹೊಟ್ಟೆ ತಲೆ ಕಟ್ಸ್ಕೊಬೇಡ, ಆರಾಮಿರ. ಭಾಳ ಉಸಿರಾಡ್ ತೊಂದ್ರೆ ಆಕೈತೆ ನನಗೆ. ಅಯ್ಯೋ ರಾಷ್ಟ್ರೀಯ ಹೆದ್ದಾರಿ 4ರ ಪಕ್ಕದಲ್ಲಿರೋ ಸರ್ವಿಸ್ ರಸ್ತೆಯಲ್ಲಿ ಕಾಂಕ್ರೀಟ್ ಮಿಕ್ಸರ್ ತುಂಬಿಕೊಂಡು ಸಾಗುತ್ತಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಕಾರಿನ ಮೇಲೆ ಪಲ್ಟಿಯಾಗಿದೆ. ಕಾರಿನಲ್ಲಿದ್ದ ಇಬ್ಬರು ಲಾರಿ ಕಾರಿನ ಮೇಲೆ ಬಿದ್ದರೂ ಕಾರಿನಲ್ಲೇ ಸಿಲುಕಿದ್ರು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳೀಯರು ರೋಚಕ ಕಾರ್ಯಾಚರಣೆ ನಡೆಸಿ ಕಾರಿನಲ್ಲಿ ಸಿಲುಕಿದ್ದ ನಿಂಗಪ್ಪ ಹಾಗೂ ಪರಪ್ಪರನ್ನು ಮೇಲೆತ್ತಿದ್ರು. ಇದು ನಮ್ಮ ಪುನರ್ಜನ್ಮ ಎಂದು ರಕ್ಷಣೆಗೆ ಒಳಗಾದವರು ಹೇಳಿದ್ದಾರೆ. ಇಡೀ ಸಂಪೂರ್ಣ ರಕ್ಷಣಾ ಕಾರ್ಯಾಚರಣೆ ಪಬ್ಲಿಕ್ ಟಿವಿಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಮ್ಮನ್ನು ಓವರ್ಟೇಕ್ ಮಾಡಲಿಕ್ಕೆ ಹೋಗಿ ಡಿವೈಡರ್ ಹೊಡೆದು ಗಾಡಿ ನಮ್ಮ ವೆಹಿಕಲ್ ಮೇಲೆ ಪಲ್ಟಿ ಆಗಿಬಿಡ್ತು ಸರ್. ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಕಾರಲ್ಲೇ ಇದ್ದೀವಿ. ಬಿದ್ದ ನಂತರ ನಮ್ಗೆ ಏನು ಮಾಡಬೇಕು ಅಂತ ಏನು ಗೊತ್ತಾಗಲಿಲ್ಲ. ಜನ ಎಲ್ಲ ಬಂದು ಎಲ್ಲ ಹೆಲ್ಪ್ ಮಾಡಿದ್ರು. ಮಿನಿಮಮ್ ಒಂದು 40-45 ಮಿನಿಟ್ಸ್ವರೆಗೆ ನಾವು ನಮ್ಮ ವೆಹಿಕಲಲ್ಲೇ ಇದ್ದೀವಿ ಸರ್. ಪುನರ್ಜನ್ಮ ಅಂತ 100% ಹೇಳ್ಬೋದು ಸರ್. ಒಳಗಡೆ ಇದ್ದಾಗಲಾದರೂ ನಾವು ಬದುಕ್ತೀವಿ ಅನ್ನೋದು ಗ್ಯಾರಂಟಿ ಇದ್ದಿರಲಿಲ್ಲ ಸರ್. ಉಳಿದಿದ್ದೇ ಪವಾಡ ಅಂತ ಹೇಳ್ಬೋದು ಸರ್. ಇಲ್ಲಿ ಏನೋ ಬಂದು ಟಚ್ ಆಗಿತ್ತು ಸರ್. ಅದು ಸ್ಲೋ ಆಗಿ ಕೆಳಗೆ ಇಳ್ತಾ ಇತ್ತು. ಕಾಲು ಒಂದು ಕಡೆ ಮುಂದ್ಗಡೆ ಸಿಕ್ಕೊಂಡಿತ್ತು. ಈ ಕಡೆ ಏನು ಮಾಡಬೇಕು, ಒಂದು ಮೂವ್ಮೆಂಟ್ ಆಗಕ್ಕೆ ಜಾಗ ಇದ್ದಿರಲಿಲ್ಲ ಸರ್. ರಾಮದುರ್ಗ ತಾಲೂಕಿನ ಬಾಗೂಜಿ ಕೊಪ್ಪದಿಂದ ಕಾರು ಸರ್ವಿಸಿಂಗ್ ಸಲುವಾಗಿ ಇಂದು ಬೆಳಗ್ಗೆ ಪರಪ್ಪ ನಿಂಗಪ್ಪ ಇಬ್ಬರು ಬೆಳಗಾವಿಗೆ ಆಗಮಿಸುತ್ತಿದ್ದರು. ಬೆಳಗಾವಿ ಕಡೆಯಿಂದ ಸಂಕೇಶ್ವರ ಕಡೆಗೆ ತೆರಳುತ್ತಿದ್ದ ಲಾರಿ ಮೊದಲು ಡಿವೈಡರ್ಗೆ ಡಿಕ್ಕಿಯಾಗಿ ನಂತರ ಕಾರಿನ ಮೇಲೆ ಪಲ್ಟಿಯಾಗಿದೆ. ಕಾರಿನ ಮೇಲೆ ಲಾರಿ ಪಲ್ಟಿಯಾಗುತ್ತಿದ್ದಂತೆ ಅಲ್ಲೇ ಇದ್ದ ಸ್ಥಳೀಯ ಖಾಸಗಿ ಕಂಪನಿಯ ಕಾರ್ಮಿಕರು ಲಾರಿ ಮೇಲೆತ್ತಲು ಹರಸಾಹಸ ಪಟ್ಟಿದ್ದಾರೆ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದರಿಂದ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ 2 ಕ್ರೇನ್ ಮುಖಾಂತರ ಸುಮಾರು 45 ನಿಮಿಷಗಳ ಕಾಲ ಕಾರ್ಯಾಚರಣೆ ನಡೆಸಿ ಇಬ್ಬರನ್ನು ರಕ್ಷಿಸುವಲ್ಲಿ ಯಶಸ್ವಿಯಾದರು. ತೀವ್ರವಾಗಿ ಗಾಯಗೊಂಡಿರುವ ಇಬ್ಬರನ್ನು ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹೊತ್ತಿಗೆ ಲಾರಿ ಬಂದು ಬಿತ್ತು. ಆ ಹೊತ್ತಿಗೆ ನಾವು ಬಂದು ಹೆಲ್ಪ್ ಮಾಡಿದ್ವಿ. ಒಬ್ರು ಹೆಣ್ಮಗಳು ಕರೆದ ಮೇಲೆ ನಾವು ಬಂದದ್ದು ನೋಡಿದ್ವಿ. ಅದ್ರಲ್ಲಿ 2 ಜನ ಇದ್ರು. ತೆಗೆದಿದ್ದೀವಿ. ಪಟಾನ್ ಕ್ರೇನ್ ಬಂದು ತೆಗೆದಿರೋದು. ಒಟ್ಟಿನಲ್ಲಿ ಇಬ್ಬರ ಅದೃಷ್ಟ ಚೆನ್ನಾಗಿತ್ತು. ಹೀಗಾಗಿ ಕಾರು ಗುರುತೇ ಸಿಗದಷ್ಟು ಅಪ್ಪಚ್ಚಿಯಾದರೂ ಜೀವ ಸಹಿತ ಬದುಕುಳಿದಿದ್ದಾರೆ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.